ಮೇಡಮ್ ನಿಮ್ಮ ಹೆಸರು? ಪ್ರೀತಿ. ಯಾವ ನಿಮ್ದು? ಮೈಸೂರೇ ಸರ್. ಮೈಸೂರಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಮಿಸ್ ಮಾಡಿದ್ರೆ ಡೈಲಿ ನೋಡ್ತೀನಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ನನ್ನ ಫೇವ್ರೇಟ್ ಬಂದು ಗಿಲ್ಲಿ. 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 ಯಾಕೆ ಮೇಡಮ್ ಗಿಲ್ಲಿ ಫೇವರೇಟ್? ಅಂದ್ರೆ ಹಳ್ಳಿಯಿಂದ ಬಂದಿರೋರು, ಅವ್ರು ಮುಂದೆ ಬರ್ಬೇಕು ಅನ್ನೋದು ನನ್ನ. ಮತ್ತೆ ಈಗ ಸಿಟಿ ಅವರು ಕಾಮನ್ ಪ್ರಾಪರ್ ಅಲ್ವಾ, ಬಟ್ ಲೈಫ್ ಹಳ್ಳಿ ಲೈಟ್ ಮಾಡಿ ಸಿಟಿಯಿಂದ ಬಂದು ಎಲ್ಲಾ ತರಾನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಅದಕ್ಕೆ ನನಗೆ ಗಿಲ್ಲಿ ಹೇಳ್ಬೇಕಂತ. ನಿನ್ನೆ ಶೋಲಿ ಗಿಲ್ಲಿ ಅವ್ರಿಗೆ ಈ ಸೀಸನ್ ಮೊದಲ ಕಿಚ್ಚನ ಚಪ್ಪಾಳೆ ಸಿಕ್ತು, ಅದ್ರ ಬಗ್ಗೆ ಏನ್ ಹೌದು. ಹೇಳ್ತೀರಾ? ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಅವರು ಈಗ ಒಂದ್ ಆಟ ಅಂದ್ಮೇಲೆ ಅಪ್ ಅಂಡ್ ಡೌನ್ ಎರಡು ಇದ್ದೇ ಇರುತ್ತೆ. ಬಟ್ ಏನಂದ್ರೆ ಅವ್ರು ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಅಷ್ಟು ಈಗ ಬಿಗ್ ಬಾಸ್ ಅಲ್ಲಿ ಗಲಾಟೆ ಎಲ್ಲ ಈಗೋ ಸ್ಟಡೀಸ್ ಎಲ್ಲ ಇರುತ್ತೆ. ಪ್ರತಿ ಮೇನ್ ಆಗಿ ಬಿಗ್ ಬಾಸ್ ಅಲ್ಲಿ ಏನಂತಂದ್ರೆ ಅವ್ರ ಒಳಗಡೆ ಎನರ್ಜಿ ಸ್ಟಡೀಸ್ ಎಲ್ಲ ಒಳಗಡೆ ಇರುತ್ತೆ. ಬಟ್ ಅದ್ರೆಲ್ಲ ಮಾಡೋದೇ ಬಿಗ್ ಬಾಸ್. ಅದ್ರಲ್ಲಿ ನಮ್ ಸುದೀಪ್ ಸರ್ ಬಂದ್ಮೇಲೆ ಅಂತೂ ಹೆಂಗೇನು ಗೊತ್ತಾಗತ್ತಲ್ಲ ನಿಮ್ಗೆನೆ. ಸೊ ಅದಕ್ಕೆ ಅದೆಲ್ಲ ಬ್ಯಾಲೆನ್ಸ್ ಮಾಡೋಗ್ತಾ ಗಿಲ್ಲಿ. ನನಗೆ ಗಿಲ್ಲಿ ವಿನ್ ಆಗ್ಬೇಕು ಅನ್ನೋ ತುಂಬಾ ಆಸೆ ಸರ್. ಓಕೆ. ಗಿಲ್ಲಿ ಮುಗ್ಧತೆಯನ್ನು ಮೊಕೊಡ ಹಾಕಾಡ್ತಾವನೆ ಅಂತ ಇಲ್ಲ ಕಮೆಂಟ್ ಆಗ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಸಹ ಕೆಲವರು ಇರ್ತಾರೆ ಆಗ್ತವೆ ಎನಿಮಿಸ್ಗಳು. ನಿಮ್ಗೆ ಗೊತ್ತು, ಒಬ್ಬ ಬೆಳಿತಾ ಇದಾರೆ ಅಂದ್ರೆ ಎಷ್ಟು ಜನ ಕಾಲಿಡೋ ತುಂಬಾ ಇದಾರೆ. ಸೊ ನನ್ನ ಪ್ರಕಾರ ಅಷ್ಟು ಏನೋ ಮೇಲ್ ಬರ್ಬೇಕು ಅನ್ನೋ ನನ್ನ ಆಸೆ, ನನ್ನ ಒಪಿನಿಯನ್. ಓಕೆ. ಆ ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ? ಜಾನ್ವಿ, ಯಾರಿಗೆ? ಅಶ್ವಿನಿ, ಯಾಕೆ? ರಕ್ಷಿತಾ ಮ್ಯಾಮ್, ರಕ್ಷಿತಾ ಅವ್ರಿಗೆ. ಯಾಕೆ ಮೇಡಮ್? ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಾಗತ್ತಲ್ಲ ಸರ್, ಈಗ ಕ್ಯಾಮ್ರಲ್ಲಿ ಇದ್ದಾಗ ಹೆಂಗಿರ್ತಾರೆ, ವಿತೌಟ್ ಕ್ಯಾಮ್ರಾ ಹೆಂಗಿರ್ತಾರೆ, ಅದೆಲ್ಲ ಪ್ರತಿಯೊಂದು ಬಿಸ್ ಮಾಡದೆ ನೋಡ್ತೀವಲ್ಲ. ಸೊ ಅದರಿಂದ ನನಗೆ ಗಿಲ್ಲಿ ಸರ್ ಆತರ ಏನಂತ ಅನ್ಸಲ್ಲ. ಮೇಡಮ್ ಕುತಂತ್ರ ಏನಾದ್ರು ಯಾರು ಹೇಳ್ತೀರಾ? ಕುತಂತ್ರಿ ಅನ್ನೋದು ಪ್ರಜ್ವಲ್. ಯಾಕೆ? ಅವ್ರು ಸ್ವಲ್ಪ ಹಾಗೆ ಇದಾರೆ. ಸೊ ಅದಕ್ಕೆ ಅಂದ್ರೆ ತೋರ್ಸ್ಕೊಳಲ್ಲ, ಬಟ್ ಒಳಗೆ ಮಾಡ್ತಾರೆ. ಶಕುನಿ ಏನಾದ್ರೆ? ಶಕುನಿ ಏನಾದ್ರೆ ಅದು ಯಾರು ಇಲ್ಲ ಸರ್. ಇನ್ನು ಯಾರು ಆ ಪಾತ್ರನ ಮಾಡಿಲ್ಲ. ಸೊ ಅಂದ್ರೆ ಒಳೊಳಗೆ ಇದೆ, ಬಟ್ ಇನ್ನು ಅದ್ರ ಓಪನ್ ಅಪ್ ಮಾಡ್ಕೊಂಡಿಲ್ಲ. ಓಕೆ. ನೆಕ್ಸ್ಟ್ ವೀಕ್ ಮನೆಯಿಂದ ಯಾರು ಹೊರಗೆ ಹೋಗ್ಬೇಕು? ಜಾನ್ವಿ. ಜಾನ್ವಿನಾ? ಯಾಕೆ ಮೇಡಮ್? ಯಾಕೆಂದ್ರೆ ಸ್ವಲ್ಪ ತುಂಬಾ ಓವರ್ ಆಗಿ ಮತ್ತೆ ಮಾತಲ್ಲಿ ಬಿಡ್ತಾ ಇಲ್ಲ. ಹೆಂಗಂದಂಗೆ ಬಾಯಿಗೆ ಬಂದಂಗೆ, ಮತ್ತೆ ತುಂಬಾ ದುಡ್ಡಿದೇನೋ ಅಹಂಕಾರ ಹಮ್ಮು. ಬಿಗ್ ಬಾಸ್ ಅಲ್ಲಿ ಅದೆಲ್ಲ ವರ್ಕ್ ಆಗಲ್ಲ ಸರ್. ಆಟ ಮೇನ್ ಗೇಮ್ ಅಂತ ಬಂದ್ಮೇಲೆ ಅದು ಎಲ್ಲಾ ತರನು ಎಲ್ಲಾನು ವರ್ಕೌಟ್ ಆಗತ್ತಲ್ವಾ. ಸೊ ನಾನೇ ಮುಂದೆ ಬರ್ಬೇಕು, ನಂದೇ ನಡಿಬೇಕು, ಅದೆಲ್ಲ ವಿತೌಟ್ ಇದು ಬಿಗ್ ಬಾಸ್ ಇಂದ ಆಚೆ. ಬಟ್ ಬಿಗ್ ಬಾಸ್ ಅದೆಲ್ಲ ವರ್ಕ್ ಆಗಲ್ಲ ಸರ್ ನನ್ ಪ್ರಕಾರ. ನಿನ್ನೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದು ಹೇಗಿತ್ತು, ಏನ್ ಅನ್ನಿಸ್ತು? ಸೂಪರ್ ಆಗಿತ್ತು. ನಮ್ ಬಾಸ್ ಕ್ಲಾಸ್ ಇಂದ ಮಿಸ್ ಮಾಡದೆ ನೋಡ್ತೀವಿ. ಅದ್ರಲ್ಲೂ ನನ್ನ ಫೇವ್ರೇಟ್ ಸರ್ ಸುದೀಪ್ ಸರ್. ತುಂಬಾ ಇಷ್ಟ ಆಯ್ತು. ನಮ್ ಬಾಸ್ ಬಂದ್ಮೇಲೆ ಯಾರೆಲ್ಲ ಗಪ್ಚಿಪ್ ಆದ್ರು. ಖುಷಿ ಆಯ್ತು. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ ಮತ್ತೆ ಕಾವ್ಯ. ಯಾಕೆ ಅವರೇ ಫೇವರೇಟ್? ಸರ್ ಅವ್ನ್ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ, ಎಲ್ಲದ್ರಲ್ಲೂ ಚೆನ್ನಾಗಿ ಇದ್ ಮಾಡ್ತಾನೆ, ಏನೇ ಆದ್ರೂ ಸ್ಟ್ಯಾಂಡ್ ತಗೊಂತಾನೆ, ಹಂಗಾಗಿ ಅವ್ನ ಇಷ್ಟ. ಆ ಗಿಲ್ಲಿ ಫೇಕ್ ಆಗಿ ಆಡ್ತಾನೆ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಸರ್, ಅವ್ನ್ ಇರೋದೇ ಹಂಗೆ. ಅವ್ನ್ ಎಲ್ಲರ ಜೊತೆನೂ ಚೆನ್ನಾಗಿರ್ತಾನೆ, ಮತ್ತೆ ನಗಿಸ್ತಾ ಇರ್ತಾನೆ, ಅವ್ನ್ ಮನ್ಸಲ್ಲಿರೋದೆಲ್ಲ ಹೇಳ್ತಾನೆ, ನಗು ಮುಕ್ತಲ್ಲಾದ್ರೂ ಹೇಳ್ತಾನೆ. ಈಗ ಗಿಲ್ಲಿಗೆ ಅಶ್ವಿನಿ ಅವರು ಒಂದ್ ಮಾತು ಹೇಳಿದ್ರು, ನೀನು ಕಾಮಿಡಿ ಪೀಸ್, ಇದು ಕಾಮಿಡಿ ಶೋ ಅಲ್ಲ, ಬೇರೆ ತರ ಆರೋಗ್ಯ. ಸರ್ ಅವ್ನ್ ಬಂದಿರೋದೇ ಕಾಮಿಡಿಯಿಂದ. ಅಲ್ಲ, ಅವ್ರು ಅದ್ ಹೇಳಿದ್ರು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಆ ತರದ ಹೇಳ್ಬಿಟ್ಟಿಲ್ಲ. ಇಲ್ಲ ಸರ್, ಅವ್ನ್ ಬಂದಿರೋದೇ ಕಾಮಿಡಿಯಿಂದ, ಹಂಗಾಗಿ ಅವ್ನ್ ಕಾಮಿಡಿ ಮಾಡ್ತಾನೆ, ಮನೆಯವ್ರನ್ನೆಲ್ಲ ಚೆನ್ನಾಗಿರ್ತಾನೆ. ಬೇರೆ ಏನು ಮೂಡಿದ್ರು ನಗು ಮೂಡ್ ಬಂದಾಗ ಅವ್ನ್ ಚೆನ್ನಾಗಿ ಇದ್ ಮಾಡ್ತಾನೆ, ಎಲ್ಲರೂ ಅವ್ನ ಜೊತೆ ಚೆನ್ನಾಗಿರ್ತಾರೆ. ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು ಅಶ್ವಿನಿ ಅವ್ರಿಗೆ ಮತ್ತೆ ಜಾನ್ವಿ ಅವ್ರಿಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತಗೋಬೇಕಿತ್ತು ಸರ್. ಅವ್ರಿಗೆ ತುಂಬಾ ಜಾಸ್ತಿ ತಮಾಷೆ ಮಿತಿ ಮೀರ್ಬೇಕು, ತಮಾಷೆ ಜಾಸ್ತಿ ಮಾಡ್ಬಾರ್ದು. ತಮಾಷೆ ಅತಿ ಆದ್ರೆ ಹಿಂಗೆ ಆಗೋದು. ರಕ್ಷಿತಾ ಅವ್ರು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಸೊ ಮುಗ್ಧ ಮನ್ಸು ಹುಡುಗಿ, ಅವಳು ಏನ್ ಮನ್ಸಲ್ಲಿರುತ್ತೆ ಎಲ್ಲ ಹೇಳ್ತಾಳೆ. ಬಟ್ ಅವಳು ಅದ್ರಿಂದ ಯೂಟ್ಯೂಬ್ ಲಾಗಿಂದ ಮಾಡ್ರೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಇರ್ತಾಳೆ ಅಷ್ಟೇ. ಓಕೆ. ಯಾರು ವಿನ್ ಆಗ್ಬೇಕು ನಿಮ್ ಪ್ರಕಾರ? ಸರ್ ಗಿಲ್ಲಿ. ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ? ಅಶ್ವಿನಿ ಗೌಡ ಮತ್ತೆ ಜಾನ್ವಿ. ಅಶ್ವಿನಿ. ಕುತಂತ್ರಿ ಏನಾದ್ರೆ ಯಾರು? ಕುತಂತ್ರಿನೂ ಜಾನ್ವಿನೇ ಸರ್, ಅವಳೇ ಜಾಸ್ತಿ. ಇವರೇ ಇಬ್ರು ಮನೇಲಿ ಕಿತಾಪತಿ ಮಾಡ್ಲೇಬೇಕು. ಇಂಟೆನ್ಷನ್ ಅವ್ರದ್ದು ಎಲ್ಲಾ ಕಡೆ ಅವ್ರ ಮೇಲೆ ಇರ್ಬೇಕು ಅನ್ನೋದೇ ಅವ್ರಿದು. ಕಾಕ್ರೋಚ್ ಸುದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗ್ ಆಡ್ತಾನೆ, ಸ್ವಲ್ಪ ಗೇಮು ಫಿಸಿಕಲ್ ಟ್ಯಾಕ್ಸ್ ಬಂದ್ರೆ ಸ್ವಲ್ಪ ಇದಾಗ್ತಾನೆ ಅಷ್ಟೇ. ಫಸ್ಟ್ ಪ್ಲೇಸ್ ಯಾರು, ಸೆಕೆಂಡ್ ಪ್ಲೇಸ್ ಯಾರು ಬರ್ಬೇಕು? ಸರ್ ಗಿಲ್ಲಿ. ಫಸ್ಟ್ ಗಿಲ್ಲಿ, ಸೆಕೆಂಡ್ ಕಾವ್ಯ ಬರ್ಬೇಕು, ಅದ್ ಬಿಟ್ರೆ ಮಲ್ಲಮ್ಮ ಬರ್ಬೇಕು. ನೆಕ್ಸ್ಟ್ ವೀಕ್. ಓಕೆ. ನೆಕ್ಸ್ಟ್ ವೀಕ್ ಯಾರು ಮನೆಯಿಂದ ಹೊರಗೆ ಹೋಗ್ಬೇಕು? ಅಶ್ವಿನಿ ಗೌಡ ಇಲ್ಲ ಜಾನ್ವಿ ಹೋಗ್ಬೇಕು. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು ಸರ್? ಗಿಲ್ಲಿ ನಟ. ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟ ಫೇವರೇಟ್? ಕಾಮಿಡಿ ಮಾಡ್ತಾನೆ, ಮತ್ತೆ ಒಂದೊಂಚೂರು ಸ್ಟ್ರೆಂತ್ ಇದೆ. ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಆಟ ಆಡ್ತಾನೆ, ಎಲ್ಲರ ಜೊತೆ ಚೆನ್ನಾಗಿ ಬರೀತಾನೆ, ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ ನಿಮ್ಗೆ ಅದರಲ್ಲಿ? ಬಕೆಟ್ ಅವರು ಅಶ್ವಿನಿ ಇದಾರಲ್ಲ, ಅವ್ರು ಹಿಡಿತಾರೆ. ಅಶ್ವಿನಿ ಅವರು ಯಾರಿಗೆ ಹಿಡಿತಿದ್ದಾರೆ ಅಂತ? ಬಿಗ್ ಬಾಸ್ಗೆ ಹಿಡಿತಾವ್ರೆ. ಬಿಗ್ ಬಾಸ್ ಯಾಕೆ ಸರ್ ಹಂಗನ್ನಿಸ್ತು? ಅವರು ಒಂದ್ ಟೈಮ್ ಇದ್ದಂಗೆ ಇನ್ನೊಂದ್ ಟೈಮ್ ಇರಲ್ಲ. ಅಲ್ಲೋಗ ಒಂಥರ ಗಾಸಿಪ್, ಇಲ್ಲೊಂಥರ ಗಾಸಿಪ್ ಮಾಡೋದು. ಒಟ್ಟಿಗೆ ಮನೇಲಿ ಏನಾರ ಒಂದು ಮಾಡ್ತಾ ಇರ್ತಾರೆ ಗಾಸಿಪ್. ಓಕೆ. ಆ ಕುತಂತ್ರಿ ಅನ್ನೋದಾದ್ರೆ ಯಾರಿಗೆ ಹೇಳ್ತೀರಾ? ಕುತಂತ್ರಿ ಜಾನ್ವಿ. ಜಾನ್ವಿ. ಯಾಕೆ ಅವ್ರಿಗೆ? ಅದೇ ಅವಳು ಹಂಗೇನೆ. ಹಂಗೆ
ಅಲ್ಲೋಗ ಒಂಥರ ಇಲ್ಲೋಗ ಒಂಥರ ಕಿತಾಪತಿ ಅವ್ನು ಹೇಳ್ತಾನಲ್ವ ಗಿಲ್ಲಿ ನಟ, ಇವ್ರು ಸಾಮಾನ್ಯ ಹೆಂಗ್ಸ್ರಲ್ಲಣ್ಣ ಇವ್ರು. ಓಕೆ, ನಿನ್ನೆ ಗಿಲ್ಲಿ ನಟ ಅವ್ರಿಗೆ ಸೀಸನ್ 12 ಕಿಚ್ಚನ ಮೊದಲ ಚಪ್ಪಾಳೆ ಸಿಕ್ತು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಖುಷಿ ಆಯ್ತು. ಖುಷಿ ಆಯ್ತು. ಅವ್ರಿಗೆ ಸಿಕ್ಕಿದ್ ಓಕೆನಾ? ಅವ್ರಿಗೆ ಬಿಗ್ ಬಾಸ್ ಗೆಲ್ಬೇಕು ಅಂತ ನಮ್ಮ ಆಸೆ. ನಿಮ್ಮ ಆಸೆ? ಸರ್, ಫಸ್ಟ್ ಪ್ಲೇಸ್ ಯಾರು ಬರ್ಬೇಕು, ಸೆಕೆಂಡ್ ಪ್ಲೇಸ್ ಯಾರು ಬರ್ಬೇಕು? ಫಸ್ಟ್ ಗಿಲ್ಲಿ ಬರ್ತಾನೆ, ಹಾ, ಸೆಕೆಂಡ್ ಧನುಷ್ ಬರ್ಬೋದು. ನೆಕ್ಸ್ಟ್ ವೀಕ್ ಮನೆಯಿಂದ ಹೊರಗೆ ಹೋಗೋದಾದ್ರೆ ಯಾರು ಹೋಗ್ಬೇಕು? ಜಾನ್ವಿ ಹೋಗ್ಬೇಕು. ಜಾನ್ವಿ.